Get ready for the dictation. Start. ಪಾಟಿ ಸವಾಲು ಕಾಲನ್ ಮಾನ್ಯ ಸರಕಾರಿ ಅಭಿಯೋಜಕರಿಂದ ಕಾಲನ್ ಪ್ಯಾರಾ ನನಗೆ ಕನ್ನಡ ಓದಲು ಬರೆಯಲು ಬರುತ್ತದೆ ಫುಲ್ ಸ್ಟಾಪ್. ಯಾವುದೇ ದಾಖಲೆಗೆ ಸಹಿ ಹಾಕಬೇಕಾದರೆ ಅದರಲ್ಲಿ ಬರುವ ವಿಷಯಗಳನ್ನು ಓದಿ, ತಿಳಿದು ಸಹಿ ಹಾಕಬೇಕು ಎನ್ನುವ ಸಾಮಾನ್ಯ ಜ್ಞಾನ ನನಗೆ ಇದೆ ಫುಲ್ ಸ್ಟಾಪ್. ದಿನಾಂಕ 8/12/2021 ಈ ಪ್ರಕರಣದ 1ನೇ ಆರೋಪಿಯ ಸೂಚನೆಯ ಮೇರೆಗೆ 2ರಿಂದ 6ನೇ ಆರೋಪಿತರು, ರಾತ್ರಿ 11 ಗಂಟೆ ಸಮಯಕ್ಕೆ ಸೂರತ್ಕಲ್ ಗ್ರಾಮದ ಮುಕ್ಕ ಚೇಳಾರು ರಸ್ತೆಯ ಧೂಮಾವತಿ ಶಾಲೆಯ ಬಳಿ ರಸ್ತೆಯಲ್ಲಿ ನಾನು ಬರುತ್ತಿದ್ದಾಗ, ಆರೋಪಿಗಳು ನನ್ನನ್ನು ತಡೆದು ನಿಲ್ಲಿಸಿ, ಚೂರಿಯನ್ನು ತೋರಿಸಿ, ನಾನು ಚಲಾಯಿಸಿಕೊಂಡು ಬರುತ್ತಿದ್ದ ಮೇಲೆ ಹೇಳಿದ ನನ್ನ ದ್ವಿಚಕ್ರ ವಾಹನವನ್ನು, ನನ್ನ ಸ್ಯಾಮ್ಸಂಗ್ ಮೊಬೈಲನ್ನು ಮತ್ತು ನನ್ನ ಪರ್ಸು ಮತ್ತು ಅದರಲ್ಲಿದ್ದ ರೂಪಾಯಿ 3,000ವನ್ನು ಅಪಹರಿಸಿಕೊಂಡು ಹೋಗಿರುತ್ತಾರೆ ಎಂದರೆ ಸರಿಯಲ್ಲ. ನಾನು ಈ ಬಗ್ಗೆ ದಿನಾಂಕ 9/12/2021 ಮುಂಜಾನೆ 1 ಗಂಟೆಗೆ ನೀತಿ 1ರಂತೆ ದೂರು ನೀಡಿರುತ್ತೇನೆ ಎಂದರೆ ಸರಿಯಲ್ಲ ಫುಲ್ ಸ್ಟಾಪ್. ಪ್ಯಾರಾ ದಿನಾಂಕ 9/12/2021 ಪೊಲೀಸು ತಕ್ಷೀರು ಸ್ಥಳಕ್ಕೆ ಬಂದಿದ್ದು, ನಾನು ತಕ್ಷೀರು ಸ್ಥಳವನ್ನು ತೋರಿಸಿಕೊಟ್ಟ ಮೇರೆಗೆ ಪೊಲೀಸರು ನೀತಿ 2ರಂತೆ ಮಹಜರನ್ನು ಬೆಳಿಗ್ಗೆ 9ರಿಂದ 9:45 ಗಂಟೆಯವರೆಗೆ ಪಂಚರಾದ ಚಾಸ 3 ಮತ್ತು ಚಾಸ 8ರವರ ಸಮಕ್ಷಮ ತಕ್ಷೀರು ಸ್ಥಳದ ಮಹಜರನ್ನು ತಯಾರಿಸಿರುತ್ತಾರೆ ಎಂದರೆ ಸರಿಯಲ್ಲ ಫುಲ್ ಸ್ಟಾಪ್. ಅದೇ ದಿನ ನಾನು ಆರೋಪಿಗಳ ಚಹರೆಯನ್ನು ಪೊಲೀಸರಿಗೆ ತಿಳಿಸಿದ ಬಗ್ಗೆ ಮರು ಹೇಳಿಕೆ ನೀಡಿರುತ್ತೇನೆ ಎಂದರೆ ಸರಿಯಲ್ಲ ಫುಲ್ ಸ್ಟಾಪ್. ಸಾಕ್ಷಿಗೆ ಈಗ ಓದಿ ಹೇಳಿದ ಮರು ಹೇಳಿಕೆಯನ್ನು ಸಾಕ್ಷಿ ಅಲ್ಲಗೆಳೆದ ಕಾರಣ ಸದರಿ ಮರು ಹೇಳಿಕೆಯನ್ನು ನೀತಿ 4 ಎಂದು ಗುರುತಿಸಲಾಯಿತು ಫುಲ್ ಸ್ಟಾಪ್. ಪ್ಯಾರಾ
ದಿನಾಂಕ 21/1/2022 ಸೂರತ್ಕಲ್ ಪೊಲೀಸು ಠಾಣೆಯಿಂದ ನನಗೆ ಫೋನ್ ಬಂದ ಮೇರೆಗೆ ನಾನು ಸಾಯಂಕಾಲ 6 ಗಂಟೆಗೆ ಠಾಣೆಗೆ ಹೋಗಿ ನನ್ನ ಕಳವಾದ ದ್ವಿಚಕ್ರ ವಾಹನ ಮತ್ತು ಸ್ಯಾಮ್ಸಂಗ್ ಮೊಬೈಲ್ನ ಫೋಟೋವನ್ನು ನೋಡಿ ಗುರುತಿಸಿಲ್ಲದೆ ಠಾಣೆಯಲ್ಲಿ ಕುಳ್ಳಿರಿಸಿದ ಆರೋಪಿಗಳನ್ನು ನೋಡಿ ಅವರ ಪೈಕಿ ಈ ಪ್ರಕರಣದ 2 ರಿಂದ 4ನೇ ಆರೋಪಿಗಳನ್ನು ನೋಡಿ ಗುರುತಿಸಿರುತ್ತೇನೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಅದೇ ರೀತಿ ಈ ಪ್ರಕರಣದಲ್ಲಿ ಭಾಗಿಯಾದ ಇತರೆ ಆರೋಪಿಗಳ ಹೆಸರನ್ನು ತಿಳಿದುಕೊಂಡ ಬಗ್ಗೆ ಮರು ಹೇಳಿಕೆ ನೀಡಿರುತ್ತೇನೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸಾಕ್ಷಿಗೆ ಈಗ ಓದಿ ಹೇಳಿದ ಮರು ಹೇಳಿಕೆಯನ್ನು ಸಾಕ್ಷಿ ಅಲ್ಲಗಳೆದ ಕಾರಣ ಸದರಿ ಮರು ಹೇಳಿಕೆಯನ್ನು ನೀಪಿ 5 ಎಂದು ಗುರುತಿಸಲಾಯಿತು. ಫುಲ್ ಸ್ಟಾಪ್.